ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಬೆಳಗಿನ ಸಮಯದಲ್ಲಿ ವಂದಿಸುವಳಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾರದ ಕೊನೆಯ ವಾಕ್ಯದ ಧ್ಯಾನ ನಾವು ಮಾಡುವಂಥ ವಿಷಯ ಅದು ರೂತಳ ಬಗ್ಗೆ. ರೂತಳ ಪುಸ್ತಕ 1ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ. ಆ ವಾಕ್ಯಗಳನ್ನು ಓದಲಿಕ್ಕೆ ಸಮಯ ಇಲ್ಲ, ಆದರೆ ರೂತಳ ಪುಸ್ತಕ ನಾವು ಅನೇಕ ಬಾರಿ ಓದಿದ್ದೇವೆ. ಆಕೆ ವಿಚಾರಗಳಲ್ಲಿ ನಾವು ನಾಟಕಗಳನ್ನು ಕೂಡ ನಾವು ಕೇಳಿಸಿಕೊಂಡಿದ್ದೇವೆ, ಮತ್ತು ದೇವರ ವಾಕ್ಯ ಧ್ಯಾನಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅನೇಕ ವಿಚಾರಗಳನ್ನು ನಾವು ರೂತಳ ಜೀವಿತದಿಂದ ನಾವು ಕಲಿತಿದ್ದೇವೆ ಕೂಡ, ಹಾಗೂ ಇನ್ನು ಅನೇಕ ವಿಚಾರಗಳನ್ನು ಕೂಡ ನಾವು ಕಲಿಯುವಂಥ ಸಮಯ ಕೂಡ ಉಂಟು. ಈ ವಿಚಾರಗಳನ್ನು ನಮ್ಮ ಜೀವಿತಗಳಲ್ಲಿ ನಾವು ಅಳವಡಿಸಿಕೊಳ್ಳೋಣ. ಹೇಗೆ ರೂತಳು ಅನ್ಯ ದೇಶದವಳಾಗಿದ್ಲು, ಬೇರೆ ದೇಶದಿಂದ ಬಂದಂಥವಳು, ಮತ್ತು ಹೇಗೆ ಯೇಸುಸ್ವಾಮಿ ಆಕೆಯ ಜೀವಿತವನ್ನು ಯಾವ ರೀತಿಯಲ್ಲಿ ಇನ್ನೊಂದು ಸ್ಥಳದಲ್ಲಿ ಉಪಯೋಗಿಸಿಕೊಂಡನು, ಇನ್ನೊಂದು ಕುಟುಂಬದಲ್ಲಿ ಆಕೆ ಯಾವ ರೀತಿಯಲ್ಲಿ ಆಶೀರ್ವಾದದ ನಿಧಿಯಾಗಿ ನಿಂತಳು ಎಂಬುದಾಗಿ, ಮತ್ತು ಆಕೆಯ ಮುಖಾಂತರವಾಗಿ ಅನೇಕರು ಆಶೀರ್ವಾದ ಹೊಂದಿದರು. ಆಕೆ ಒಂದು ಸ್ಥಿರ ಮನಸ್ಸು, ದೃಢ ಮನಸ್ಸು, ಆಕೆ ದೇವರ ಮೇಲೆ ಇಟ್ಟಂಥ ಒಂದು ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲವೂ ಕೂಡ ಆಕೆಯನ್ನು ಉನ್ನತ ಸ್ಥಾನದಲ್ಲಿ ತಂದಿದ್ದನ್ನು ನಾವು ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಬಹುದು. ರೂತಳು ಮೋವಾಬ್ಯಳಾದ ಒಂದು ಸ್ತ್ರೀ. ಅತ್ತೆ ಮತ್ತು ಸೊಸೆಯ ಸಂಬಂಧ ಯಾವ ರೀತಿ ಇತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡಬಹುದು. ಪರಿಸ್ಥಿತಿ ಏನೇ ಇದ್ದರೂ ರೂತಳು ಯೋಚಿಸದೆ ನಿಷ್ಠಾವಂತಳಾಗಿ, ಧೈರ್ಯವಂತಳಾಗಿ ಮುಂದೆ ಸಾಗಿದ ಸ್ತ್ರೀ ಆಕೆ. ಮತ್ತು ರೂತಳು ಖಡಾಖಂಡಿತವಾಗಿ ತನ್ನ ಅತ್ತೆಗೆ ಹೇಳಿದ ಮಾತು ರೂತಳ ಪುಸ್ತಕ 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸದೆ ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನೂ ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದಳು. ನೋಡಿ ಪ್ರಿಯರೇ, ಎಷ್ಟು ದೃಢವಾದಂಥ ಒಂದು ಮನಸ್ಸು ರೂತಳಲ್ಲೇ ಇತ್ತು. ಈಗಿನ ಸಮಾಜದಲ್ಲಿ ನಾವು ನೋಡುವಾಗ ಸ್ತ್ರೀಯರಾದಂಥ ನಾವುಗಳು ಎಷ್ಟು ಈ ರೀತಿಯಾದಂಥ ಒಂದು ದೃಢ ಮನಸ್ಸನ್ನು ನಮ್ಮ ಕುಟುಂಬದವರಿಗೆ ಹೇಳ್ತೇವೆ, ಅಥವಾ ನಮ್ಮ ಗಂಡಂದರಿಗಾಗಲಿ, ನಮ್ಮ ಮಕ್ಕಳಿಗಾಗಲಿ, ನಮ್ಮ ಕುಟುಂಬಸ್ಥರಿಗೆ ಆಗಲಿ, ಯಾರಿಗೆ ಆಗಲಿ ಈ ಒಂದು ದೃಢ ಮನಸ್ಸನ್ನು, ಸ್ಥಿರ ಮನಸ್ಸನ್ನು ಯಾರಿಗೆ ನಾವು ತೋರಿಸಿಕೊಟ್ಟಿದ್ದೇವಾ? ಈ ಒಂದು ಗುಣಲಕ್ಷಣಗಳನ್ನು ನಾವು ಹೊಂದಿಕೊಂಡಿದ್ದೇವಾ? ನಮಗೇನೇ ಕಷ್ಟ ಬರಲಿ, ನಿನ್ನನ್ನು ಬಿಟ್ಟು ಮಾತ್ರ ನಾನು ಎಲ್ಲಿಗೂ ಹೋಗೋದಿಲ್ಲ. ಆದರೆ ಈಗಿನ ಸಮಾಜದಲ್ಲಿ ನಾವು ನೋಡುವಾಗ ಅನೇಕ ಮಹಿಳೆಯರು ಪಡುತ್ತಾ ಇರುವಂಥ ಒಂದು ಸಂಕಟಗಳನ್ನು, ಹಾದು ಹೋಗ್ತಾ ಇರುವಂಥ ಒಂದು ನೋವು, ವೇದನೆಗಳಲ್ಲಿ ಅವರು ತಮ್ಮ ಒಂದು ದೃಢ ಮನಸ್ಸನ್ನು ಕಳೆದುಕೊಂಡು ತಮ್ಮ ಜೀವಿತಗಳನ್ನೇ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ. ನನಗಿನ್ನ ಈ ಒಂದು ಹಿಂಸೆ ತಡ್ಕೊಳಕ್ಕಾಗೋದಿಲ್ಲ, ಈ ನೋವಲ್ಲಿ ನಾನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ನನಗೆ ಬಿಡುಗಡೆ ಬೇಕು, ಇನ್ನೆಂದಿಗೂ ಈ ಮನೆಯಲ್ಲಿ ನನಗಿರೋಕ್ಕೆ ಆಗೋದೇ ಇಲ್ಲ ಎಂಬುದಾಗಿ ಈ ರೀತಿಯಾದಂಥ ಒಂದು ಡಿಸಿಷನ್ಸ್ಗಳನ್ನು ತೆಗೆದುಕೊಂಡು ಸ್ತ್ರೀಯರು ಅಥವಾ ಮಹಿಳೆಯರು ತಮ್ಮ ಜೀವಿತಗಳನ್ನು ನಾಶನದ ಒಂದು ದಾರಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಪ್ರಾಣವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ರೂತಳಲ್ಲಿ ಇದ್ದಂಥ 5 ಮುಖ್ಯವಾದಂಥ ಗುಣಲಕ್ಷಣಗಳು ಏನು ಎಂಬುದಾಗಿ ನೋಡುವಾಗ, ಶಿ ವಾಸ್ ಕಮಿಟೆಡ್, ಅಂದರೆ ಬದ್ಧಳಾಗಿದ್ಲು, ಮತ್ತು ನಿರ್ಣಾಯಕ ಬದ್ಧ, ಮತ್ತು ನಿಷ್ಠಾವಂತೆ, ಉತ್ತಮ ಸಂವಹಕಾರಿ, ಮತ್ತು ಪರಿಶ್ರಮ, ಕಷ್ಟಪಟ್ಟು ದುಡಿದ್ಲು. ಆಕೆ ಅತ್ತೆಯನ್ನು ಸಾಕಿದ್ಲು. ಒಳ್ಳೆ ರೀತಿಯಲ್ಲಿ, ಉತ್ತಮವಾದ ರೀತಿಯಲ್ಲಿ ಜನರೊಟ್ಟಿಗೆ ಮಾತನ್ನು ಆಡುತ್ತಾ ತನ್ನ ಒಂದು ಸಾಕ್ಷಿಯ ಜೀವಿತ ನಡೆಸ್ಕೊಂಡು ಹೋಗ್ತಾಳೆ. ಆಕೆ ಮಾಡುವಂಥ ಪ್ರತಿ ಒಂದೊಂದು ಕೆಲಸದಲ್ಲಿ ನಿಷ್ಠಾವಂತಳಾಗಿರ್ತಾಳೆ. ಅತ್ತೆಗೂ ಕೂಡ ಆಕೆ ನಿಷ್ಠಾವಂತೆ ಸೊಸೆಯಾಗಿ ಜೀವಿಸ್ತಾಳೆ. ಮತ್ತು ಆಕೆ ಏನು ಮಾಡಬೇಕು ಎಂಬುದಾಗಿ ಪ್ರಮಾಣ ಮಾಡಿರ್ತಾಳೋ ಆ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮಾಡಿದಂಥ ಒಬ್ಬ ಸ್ತ್ರೀ ಎಂಬುದಾಗಿ ನಾವು ಬಹಳ ಸಂತೋಷವಾಗಿ ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ. ದೇವರು ಯಾವ ಒಂದು ಜನಾಂಗವಾಗಲಿ, ಅಥವಾ ನಿಮ್ಮ ಐಶ್ವರ್ಯವನ್ನಾಗಲಿ, ಅಥವಾ ನಿಮಗೆಷ್ಟು ದುಡ್ಡಿದೆ ಎಂಬುದಾಗಿ ನೋಡಿ ಆರಿಸಿಕೊಳ್ಳುವಂಥ ದೇವರಲ್ಲ. ಈಗ ನೀವು ಯೋಚನೆ ಮಾಡುವಂಥ ವಿಷಯ ಏನಪ್ಪ ಅಂತಂದರೆ, ನನ್ನ ಹತ್ರ ಬಹಳ ದುಡ್ಡಿದೆ, ನಾನು ಬಹಳ ಶ್ರೀಮಂತ, ನನಗೆ ಬಹಳ ಇನ್ಫ್ಲೂಯೆನ್ಸ್ ಇದೆ, ನಾನು ತುಂಬ ಜ್ಞಾನವಂತ, ನನ್ನನ್ನು ಬೀಳಿಸ್ಲಿಕ್ಕೆ ಅಥವಾ ನನ್ನ ಜೊತೆ ಕಂಪೇರ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅದಕ್ಕೆ ದೇವ್ರು ನನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ
ಆ ಒಂದು ಆಲೋಚನೆ ಇರುವುದಾದರೆ ಅದನ್ನು ಖಡಾಖಂಡಿತವಾಗಿ ಈ ಒಂದು ಸಮಯದಲ್ಲಿ ಹೇಳ್ಬೋದು, ಅದು ನಮ್ಮ ಮೂರ್ಖತನ ಎಂಬುದಾಗಿ, ಮೂರ್ಖರು ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ದೇವರು ಯಾವ ಜನಾಂಗವಾಗಲಿ, ರಾಷ್ಟ್ರೀಯತೆ ಆಗಲಿ ಅಥವಾ ಸ್ಥಾನಮಾನವನ್ನಾಗಲಿ ಲೆಕ್ಕಿಸದೆ ಎಲ್ಲ ಜನರ ಬಗ್ಗೆ ಕಾಳಜಿ ವಹಿಸ್ತಾನೆ ಮತ್ತು ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿಕೊಂಡು ಅವರನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಇಬ್ಬರೂ ಕೂಡ ದೇವರಿಗೆ ಸಮಾನರಾಗಿರುವಂಥ ಮತ್ತು ಮುಖ್ಯವಾದಂಥ ವ್ಯಕ್ತಿಗಳಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ಪ್ರಮುಖವಲ್ಲದ ವ್ಯಕ್ತಿ ಇಲ್ಲ, ಎಲ್ಲರೂ ಒಂದೇ. ನಾನು ಬಹಳ ಪ್ರಾಮುಖ್ಯ, ನಾನು ದೇವರಿಗೆ ಬಹಳ ಮೆಚ್ಚುಗೆಯಾದಂಥ ಮಗಳು ಎಂಬುದಾಗಿ ಹೇಳಿದ್ರೆ ಅದು ಖಂಡಿತ ಸುಳ್ಳು. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ದೊಡ್ಡ ಯೋಜನೆಗಳನ್ನು ಸಾಧಿಸಲು ದೇವರು ಸಣ್ಣ ವಿಷಯಗಳನ್ನು ಬಳಸ್ತಾನೆ. ನಾವು ಒಂದು ಉನ್ನತ ಸ್ಥಾನದಲ್ಲಿ ಬರಬೇಕಾ, ನಮ್ಮಲ್ಲಿರುವಂಥ ಕಷ್ಟ ಸಂಕಟಗಳನ್ನು ಆತನು ಉಪಯೋಗಿಸಿಕೊಂಡು ನಮ್ಮನ್ನು ಒಂದು ಉತ್ತಮವಾದ ರೀತಿಯಾದಂಥ ಒಂದು ಮಡಿಕೆಯಾಗಿ ರೂಪಿಸಿ, ಮಣ್ಣಿನ ಮಡಿಕೆಯನ್ನು ಮಾಡುವಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಆ ಮಣ್ಣನ್ನು ಕಲಸಿ ಅದನ್ನು ಉತ್ತಮವಾದ ರೀತಿಯಲ್ಲಿ ಒಂದು ರೂಪಕ್ಕೆ ತರ್ತಾನೋ, ಅದೇ ಥರ ನಮ್ಮಲ್ಲಿರುವಂಥ ಕಷ್ಟ ಸಂಕಟಗಳನ್ನು ನಮ್ಮನ್ನು ಮೆಂಡ್ ಮಾಡಿ, ನಮ್ಮನ್ನು ಮೋಲ್ಡ್ ಮಾಡಿ ಒಂದು ರೂಪಕ್ಕೆ ತಂದು ನಾವು ಉನ್ನತ ಸ್ಥಾನದಲ್ಲಿ ನಿಲ್ಲಕ್ಕೆ ನಮಗೆ ಸಹಾಯ ಮಾಡ್ತಾನೆ. ಮತ್ತು ನಮ್ಮ ಸ್ವಂತ ಪಾಪದ ವಿನಾಶದಿಂದ ನಮ್ಮನ್ನು ರಕ್ಷಿಸಬಲ್ಲ ಸ್ಥಳದಲ್ಲಿ ದೇವರು ಉದ್ಧಾರಕನನ್ನು ಹೊಂದಿದ್ದಾನೆ. ಕಾರಣಗಳು ಏನು? ನಾವು ಈ ಒಂದು ರೂತಳ ಪುಸ್ತಕದಿಂದ 3 ಕಾರಣಗಳನ್ನು ನಾವು ನೋಡ್ಬೋದು. ದೇವರ ವಾಕ್ಯವನ್ನು ಪಾಲಿಸಲು ನಮಗೆ ಕಲಿಸ್ತದೆ, ಬಡವರನ್ನು ಮತ್ತು ನಿರ್ಬಲರನ್ನು ಪ್ರೀತಿಸಲು ನಮಗೆ ಕಲಿಸ್ತದೆ, ನಮ್ಮ ನಿಜವಾದ ಉದ್ಧಾರಕನನ್ನು ತಿಳಿಯಲು ಕಲಿಸ್ತದೆ. ರೂತಳ ಪುಸ್ತಕ ಬಹಳ ಅದು ಆಶೀರ್ವಾದದ ಪುಸ್ತಕವಾಗಿದೆ. ಪ್ರಿಯರೇ, ಇದನ್ನು ನಿಮ್ಮ ಮನೆಗಳಲ್ಲಿ ನೀವು ನಿಮ್ಮ ಸಮಯದಲ್ಲಿ ಇರುವಾಗ ಇದನ್ನು ಓದಬಹುದು. ಯಾವ ರೀತಿಯಲ್ಲಿ ಈ ಒಂದು ಪುಸ್ತಕದ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಮುಖ್ಯ ಅಂಶಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂಬುದಾಗಿ ವಾಕ್ಯಗಳು ಆಶೀರ್ವಾದ ಆಗಲಿ. ಕೇಳಿಸಿಕೊಳ್ಳುವಂಥ ನಿಮ್ಮೆಲ್ಲರಿಗೆ ದೇವರ ಹೆಸರಿನಲ್ಲಿ ವಂದಿಸುವಳಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇನ್. ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.